ಇವರು ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಬಡ ನಿವಾಸಿಯಾಗಿದ್ದರೂ ಅಷ್ಟೋ ಇಷ್ಟೋ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಪ್ರದೀಪ್ ಈಶ್ವರ್ ಕೆಲವು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿದ್ರು. ತಮಗಿದ್ದ ವರ್ಚಸ್ಸಿನ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆದು ಈಗ ಜನಪ್ರಿಯ ಶಾಸಕರಾಗಿದ್ದಾರೆ. ಇದರಿಂದ ಪೆರೇಸಂದ್ರ ಗ್ರಾಮದಲ್ಲಿ ಸಪ್ಪಲಮ್ಮ ದೇವಿಯ ಕರಗ ಮಹೋತ್ಸವದ ಪ್ರಯುಕ್ತ ಪ್ರದೀಪ್ ಗ್ರಾಮಕ್ಕೆ ಬರುತ್ತಿದ್ದಂತೆ ಗ್ರಾಮಸ್ಥರು ಹೂಮಳೆಗೈದು ತೆರೆದ ಕಾರಿನಲ್ಲಿ ಅದ್ಧೂರಿ ಮೆರವಣಿಗೆ ನಡೆಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಪ್ರದೀಪ್ ತಮ್ಮ ಬಾಲ್ಯದ ದಿನಗಳು, ಕಷ್ಟದ ದಿನಗಳನ್ನು ಮೆಲುಕು ಹಾಕಿದರು. ತೋಟದಲ್ಲಿ ದ್ರಾಕ್ಷಿ ತೋಟ, ಆಲೂಗಡ್ಡೆ ತೋಟದಲ್ಲಿ ಕಾವಲು ಮರಗ್ತಿದ್ದ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ. ನಿಮ್ಮ ಆಶೀರ್ವಾದ. బాగుంటేనే పైకిరాము, తెగింపు ఉండాల పైకి రావాలంటే. తెగింపు ఉంటేనే జీవితంలో పైకి వచ్చేది. తిడతారప్ప సోషల్ మీడియాలో, నువ్వేమో చెప్తావా ఈట వరకు వచ్చింది. అది పొగిడించుకుంటే ఆడే ನೀರು ಕಟ್ಕೊಂಡು ఉంది. ನಾನು ನಮ್ಮೂರು ಜನತೆಗೆ ನಮಸ್ಕಾರ ಹೇಳ್ತೀನಿ. ನನ್ನ ಮುಸ್ಲಿಂ ಸಮುದಾಯದವರಿಗೆ ಹ್ಯಾಪಿ ರಂಜಾನ್ ಭಯ್ಯ, ಹ್ಯಾಪಿ ರಂಜಾನ್ ಅಕ್ಕ. ಎಲ್ಲ ನನ್ನ ಈ ಊರಿನ ಪ್ರತಿಯೊಬ್ಬರಿಗೂ ಕರಗದ ಶುಭಾಶಯಗಳನ್ನ ಹೇಳ್ತಾ, ನಾನು ಶುಕೂರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮುನಿವೆಂಕಟಪ್ಪ ತಾತವ್ರನ್ನ ಸ್ಮರಿಸ್ತೇನೆ. ಅಲ್ಲೆಲ್ಲ ಕೂತು 25 ವರ್ಷ ಈ ಕರಗನ ನಡೆಸಿದವರು ರಾಮಸ್ವಾಮಣ್ಣನ ಸ್ಮರಿಸ್ತೇನೆ. ನಮ್ಮ ದೊಡ್ಡಮನೆ ವೆಂಕಟರಮಣ್ಣನ ಸ್ಮರಿಸ್ತೇನೆ. ವೀರಯ್ಯ ಅವರು, ಜಯರಾಜ ಅವರು, ನಮ್ಮ ಗಾಣಿಗರು ಜಯರಾಜಣ್ಣ ಅವರು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮೊನ್ನೆ ಕಳೆದ ವಿಧಾನಸಭಾ ಚುನಾವಣೆವರೆಗೂ ಸಾಮಾನ್ಯ ವ್ಯಕ್ತಿಯಾಗಿದ್ದು ಈಗ ಶಾಸಕರಾಗಿ ಆಗಮಿಸಿದ ಕಾರಣ ಗ್ರಾಮದ ಜನರು ರಸ್ತೆಯ ಎರಡೂ ಬದಿ ನಿಂತು ಪ್ರದೀಪ್ ಈಶ್ವರನ್ನ ನೋಡಿ ಸಂತಸಗೊಂಡರು. ಮೆರವಣಿಗೆಯಲ್ಲಿ ಹೆಚ್ಚಾಗಿ ಭಾಗವಹಿಸಿದ್ದ ಯುವಕರು ಪ್ರದೀಪ್ಗೆ ಜೈಕಾರ ಹಾಕಿ, ಹಾರ ತುರಾಯಿ ಹಾಕಿ ಘೋಷಣೆಗಳನ್ನು ಕೂಗಿ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದರು. ನಂತರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಯಾರನ್ನು ಯಾರು ಫಾಲೋ ಮಾಡಬೇಡಿ, ಸ್ವಂತ ಬುದ್ಧಿಯಿಂದ ಮೇಲೆ ಬನ್ನಿ ಎಂದು ಕರೆ ಕೊಟ್ಟರು. ನಿಮ್ಮ ಜೀವನ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸಂಪಾದನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಲೈಫಲ್ಲಿ ಯಾರಿಂದೇನೂ ಹೋಗ್ಬೇಡಿ. ನಿಮ್ಮ ಅಣ್ಣಾಗ ಹೇಳ್ತಾರೆ, ನನ್ನಿಂದನೂ ಬರಬೇಡಿ, ಯಾರಿಂದೇನೂ ಹೋಗ್ಬೇಡಿ. ರೇ ಮಾ ಪೆಣ್ಣ ಬಿಟ್ಲ್ರ ಮುಖ್ಯಮೋ, ನೀರ್ಯಾರ ಜೀವಿತ ಪಾರ್ಚೇಸ್ಕೊಂತಾರ, ನೀರ್ಯಾರ ಪಾರ್ಚೇಸ್ಕೊಂತಾರ. ನಾವಿದೀವಲ್ಲ ರಾಜಕಾರಣಿಗಳು. ನಾನು ಹೇಳ್ತಾ ಇದ್ದೀನಿ, ನಮ್ಮಷ್ಟು ಸ್ವಾರ್ಥಿಗಳು ಇನ್ನೊಬ್ರು ಇಲ್ವೋ? ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮ್ಮನೆ ಲೀಡರ್ಗಳಿಂದ ಹೋಗಿ ಲೈಫ್ ಹಾಳು ಮಾಡ್ಕೋಬೇಡಿ. ಎಲೆಕ್ಷನ್ ಬಂದಾಗ ಒಂದ್ 2 ದಿನ ಹೋಗಿ ನಿಮ್ಗೆ ಇಷ್ಟ ಆಗಿರೋ ವೋಟ್ ಹಾಕಿ ನೆಮ್ಮದಿಯಾಗಿ ಕೆಲ್ಸಕ್ಕೆ ಹೋಗಿ. ಸುಮ್ಮನೆ ಅವರಿಂದ ಇವರಿಂದ ಹೋಗಿ ಜೀವನ ವೇಸ್ಟ್ ಮಾಡ್ಕೋಬೇಡಿ. ಸ್ಟೇಷನ್ಗಳ ಸುತ್ತ ಅಲಿಬೇಡಿ. ನಮ್ಮೂರವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಗ್ಯಾಪ್ పెట్టుಕೊಂಡ್ರ ಇವ್ರಕನ್ನ ಕಡುಪು ನಿಂಡುತ್ತೇನೆ ಹಿಂಗೋಗಿ పెట్టేది. ಈ ತಲ್ಲ ಕಟ್ಕೊಂಡ ಊರ್ಕೆ ಜೈಕಾರ ಲೇದಂಡ ಚಿಕ್ಕನೋಡ್ಕಂತ ನಾಟಿ
దీనికి ಕೂಸ್ತಾರೆ ಏನೇನು ವಿಶೇಷ ಕೊಟ್ಟಿರೋದು. ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ 10 ಗಂಟೆ ಒಳಗಡೆ ನಾನು ಭಾಷಣ ಮುಗಿಸ್ಬೇಕಾಗಿರೋದ್ರಿಂದ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಊರಿನ ಎಲ್ಲ ಹುಡುಗರು ಚೆನ್ನಾಗಿ ಓದ್ಕೊಳ್ಳಿ, ಕೆಲ್ಸಕ್ಕೆ ಹೋಗಿ, ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ಸ್ವಾರ್ಥಿಗಳಾಗಿ ನಿನಗೆ ಕಷ್ಟ ಬಂದ್ರೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ನಿನ್ಗೆ ಯಾವನೂ ಆಗಲ್ಲ, ನಿನ್ಗೆ ಯಾರು ಆಗಲ್ಲ. ಚೆನ್ನಾಗಿ ಓದ್ಕೊಂಡು ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. లేదు ಒಂದೊಂದ್ಸಲ ಅನ್ಸುತ್ತೆ ನಮ್ಮ ಬಾದ್ರೆ ಏನೋ ಅನ್ಸೋದನ್ನ ಏಮನ ಅಂತ ಅನ್ಕೋಕಂಡ. ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಕಡು ಕಷ್ಟದಲ್ಲಿ ಬೆಳೆದವರು. ಸ್ವಂತ ಕಾರು ಬೈಕು ಇಲ್ಲದಿದ್ರೂ ಶಾಸಕರಾಗಿ ಈಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ. ಅದೇ ಕಾರಿನಲ್ಲಿ ಸ್ವಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ್ದು ಶಕ್ತಿ ಪ್ರದರ್ಶನ ಮಾಡಿದಂತೆ ಇತ್ತು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.